ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ 10,000 ಒಳಗಡೆ ಇರೋ 5 ಒಳ್ಳೆ ಮೊಬೈಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ತೀನಿ. ಹಾಗೆ ನಾವು ಆಲ್ರೆಡಿ 2024 ಅಲ್ಲಿ ಇದ್ದೀವಿ. ಡೆಫಿನೆಟ್ ಆಗಿ ಈ ಟೈಮಲ್ಲಿ ನೀವು 5G ಮೊಬೈಲ್ ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ಇವಾಗ 4G ಮೊಬೈಲ್ ನಾವು ತಗೊಂಡಿದ್ರೆ ಡೆಫಿನೆಟ್ ಆಗಿ ನಾವು ನಷ್ಟ ಹೋಗ್ತೀವಿ. ಯಾಕಂದರೆ 4G ಮೊಬೈಲ್ಗೆ ಅಷ್ಟು ಡಿಮ್ಯಾಂಡ್ ಇರಲ್ಲ, ಅಷ್ಟು ರೀಸೇಲಿಂಗ್ ವ್ಯಾಲ್ಯೂ ಇರಲ್ಲ. ಇನ್ನೊಂದು 2-3 ತಿಂಗಳು ಆಗೋದ್ಮೇಲೆ ಡೆಫಿನೆಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಏರಿಯಾಸ್ಗೆ 5G ಬರೋ ಅವಕಾಶ ಐತೆ. ಅದಕ್ಕೆ 4G ಮೊಬೈಲ್ಸ್ಗೆ ಅಷ್ಟು ಡಿಮ್ಯಾಂಡ್ ಇರಲ್ಲ. ಡೆಫಿನೆಟ್ ಆಗಿ ನೀವು 10,000 ಬಜೆಟಲ್ಲಿ ಒಂದು ಮೊಬೈಲ್ ತಗೊಬೇಕಂದ್ರೆ ನೀವು 5G ಮೊಬೈಲ್ ತಗೊಳ್ಳೋದೇ ಒಳ್ಳೆಯದು. ನಾನು ಡೆಫಿನೆಟ್ ಆಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ತೀನಿ. 5 ಡಿಫ್ರೆಂಟ್ ಬ್ರ್ಯಾಂಡ್ಸ್ನಿಂದ ಒಂದೊಂದು ಬ್ರ್ಯಾಂಡ್ನಿಂದ ಒಂದೊಂದು ಮೊಬೈಲ್ ಬಗ್ಗೆ ಮಾತಾಡಿದ್ದೀನಿ. ವಿಡಿಯೋ ಎಲ್ಲ ನೋಡಿರಿ, ಡೆಫಿನೆಟ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ಮದ್ದಾಗಿ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಈ ಲಿಸ್ಟಲ್ಲಿ 5th ಮೊಬೈಲ್ ಬಗ್ಗೆ ಮಾತಾಡಿದರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ನಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಈ ಮೊಬೈಲ್ ಲಾಂಚ್ ಆಗಿ ಕೆಲವೊಂದು ತಿಂಗಳಾಯಿತು. ಆದ್ರೂ ಇವಾಗ ಸ್ಯಾಮ್ಸಂಗ್ ಬ್ರ್ಯಾಂಡ್ನಿಂದ ನೀವು ಒಂದು 5G ಮೊಬೈಲ್ ತಗೊಬೇಕು 10,000 ಬಜೆಟಲ್ಲಿ ಅಂದರೆ ಮಾತ್ರ ಡೆಫಿನೆಟ್ ಆಗಿ ಇದೊಂದು ಒಳ್ಳೆ ಆಪ್ಷನ್ ಆಗ್ತಾಯಿತ್ತು. ಇವಾಗ ಈ ಮೊಬೈಲ್ ಬಗ್ಗೆ ಸ್ವಲ್ಪ ಮಾತಾಡಿದರೆ 6.6 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದರೆ Exynos 1330 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ 2 ಕ್ಯಾಮೆರಾಸ್ ಇರ್ತವೆ. ಮೇನ್ ಸೆನ್ಸಾರ್ 50 MP ಇರ್ತೈತೆ. ಹಾಗೆ ಫ್ರಂಟ್ ಕ್ಯಾಮೆರಾ ಬಗ್ಗೆ ನಾವು ಮಾತಾಡಿದರೆ 13 MP ಫ್ರಂಟ್ ಕ್ಯಾಮೆರಾ ಇರ್ತೈತೆ. 6000 mAh ಬ್ಯಾಟ್ರಿ, 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 13 ಜೊತೆ ಬರ್ತಾ ಇದೆ. ಫೈನಲ್ ಆಗಿ ನಾವು ಪ್ರೈಸ್ ನೋಡಿದ್ರೆ 4GB 128GB 12,000 ಆಯ್ತು. ಇವಾಗ ಡೆಫಿನೆಟ್ ಆಗಿ ಆಫರ್ಸಲ್ಲಿ ಈ ಮೊಬೈಲ್ 11,000 ಇಲ್ಲಾಂದರೆ 10,500 ಆ ಬಜೆಟಲ್ಲಿ ಬರ್ತಾ ಇದೆ. ಡೆಫಿನೆಟ್ ಆಗಿ ಆ ಬಜೆಟಲ್ಲಿ 10,000ನಿಂದ 11,000 ಬಜೆಟಲ್ಲಿ ಈ ಮೊಬೈಲ್ ಬಂದರೆ ಆಫರ್ಸಲ್ಲಿ ಡೆಫಿನೆಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಈ ಮೊಬೈಲ್ ನೀವು ತಗೋಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂದ ಒಂದು ಮೊಬೈಲ್ ಬೇಕಂದರೆ. ಹಾಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂದ ಇನ್ನೊಂದು ಮೊಬೈಲ್ ಐತೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M14 5G ಅಂತ. ಈ ಮೊಬೈಲ್ ಅಮೆಜಾನಲ್ಲಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಮೊಬೈಲ್ ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. 2 ಮೊಬೈಲ್ಸು ಒಂದೇ, ಹೆಸರು ಮಾತ್ರ ಚೇಂಜ್ ಅಷ್ಟೇ. 2 ಮೊಬೈಲ್ಸು ಒಂದೇ, ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡಿದ್ರೆ ಒಂದೇ. ಸಪೋಸು ಆಫರ್ಸು ಫ್ಲಿಪ್ಕಾರ್ಟಲ್ಲಿ ಇದ್ದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ತಗೊಳ್ಳೋದು ಒಳ್ಳೆಯದು. ಸಪೋಸು ಆಫರ್ಸ್ ಅಮೆಜಾನಲ್ಲಿದ್ದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M14 5G ತಗೊಳ್ಳೋದು ಒಳ್ಳೆಯದು. ಡೆಫಿನೆಟ್ ಆಗಿ ಈ 2 ಮೊಬೈಲ್ಸಲ್ಲಿ ಒಂದು ಮೊಬೈಲ್ ತಗೋಬೋದು ನೀವು. ಆಫರ್ಸ್ ಅಮೆಜಾನಲ್ಲಿ ಆಯಿತಾ ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲಿ ಆಯಿತಾ ಅಂತ ನೋಡಿಬಿಟ್ಟು ಡೆಫಿನೆಟ್ ಆಗಿ 2 ಮೊಬೈಲ್ಸಲ್ಲಿ ಒಂದು ಮೊಬೈಲ್ ತಗೋಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂದ ಒಂದು ಮೊಬೈಲ್ ಬೇಕಂದರೆ. ಇವಾಗ ಈ ಲಿಸ್ಟಲ್ಲಿ 4th ಮೊಬೈಲ್ ಬಗ್ಗೆ ಮಾತಾಡಿದರೆ ಇದು ಲಾವಾ ಬ್ರ್ಯಾಂಡ್ನಿಂದ ಲಾವಾ ಬ್ಲೇಜ್ 2 5G ಈ ಮೊಬೈಲ್ ಬಗ್ಗೆ ನಾವು ಸ್ವಲ್ಪ ಮಾತಾಡಿದರೆ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ 6.5 ಇಂಚ್ HD ಪ್ಲಸ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ರಿಫ್ರೆಶ್ ರೇಟ್ ನಾವು ನೋಡಿದ್ರೆ 90 Hz ರಿಫ್ರೆಶ್ ರೇಟ್ ಇರ್ತೈತೆ. ಹಾಗೆ ಈ ಮೊಬೈಲಲ್ಲಿ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6020 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇದು ಬ್ಯಾಕ್ ಸೈಡು 2 ಕ್ಯಾಮೆರಾಸ್ ಇರ್ತವೆ. ಮೇನ್ ಸೆನ್ಸರ್ 50 MP ಇರ್ತೈತೆ. 5000 mAh ಬ್ಯಾಟ್ರಿ ಇರ್ತೈತೆ. 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಐತೆ. ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 13 ಜೊತೆ ಬರ್ತಾ ಇದೆ. ಫೈನಲ್ ಆಗಿ ಪ್ರೈಸ್ ಬಗ್ಗೆ ನಾವು ಮಾತಾಡಿದರೆ 4GB 128GB 10,000ಗೆ ಅವರು ಮಾರ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಲಾವಾ ಬ್ರ್ಯಾಂಡ್ನಿಂದ ನಿಮಗೆ ಒಂದು ಮೊಬೈಲ್ ಬೇಕಂದರೆ ಇದೊಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಆ ಬಜೆಟಲ್ಲಿ ಈ ಮೊಬೈಲ್ ನೀವು ತಗೋಬೋದು ಡೆಫಿನೆಟ್ ಆಗಿ. ಇವಾಗ ಈ ಲಿಸ್ಟಲ್ಲಿ 3ನೇ ಮೊಬೈಲ್ ಬಗ್ಗೆ ಮಾತಾಡಿದರೆ ರೆಡ್ಮಿ ಬ್ರ್ಯಾಂಡ್ನಿಂದ ರೆಡ್ಮಿ 13C 5G ಈ ಮೊಬೈಲ್ ಬಗ್ಗೆ ಸ್ವಲ್ಪ ಮಾತಾಡಿದರೆ 6.7 ಇಂಚ್ HD ಪ್ಲಸ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ರಿಫ್ರೆಶ್ ರೇಟ್ ನಾವು ನೋಡಿದ್ರೆ 90 Hz ರಿಫ್ರೆಶ್ ರೇಟ್ ಜೊತೆ ಬರ್ತಾ ಇದೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6100 ಪ್ಲಸ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ 2 ಕ್ಯಾಮೆರಾಸ್ ಇರ್ತವೆ. ಮೇನ್ ಸೆನ್ಸರ್ 50 MP ಇರ್ತೈತೆ. 8 MP ಫ್ರಂಟ್ ಕ್ಯಾಮೆರಾ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 13 ಜೊತೆ ಬರ್ತಾ ಇದೆ. ಫೈನಲ್ ಆಗಿ ಪ್ರೈಸ್ ಬಗ್ಗೆ ಮಾತಾಡಿದ್ರೆ 4GB 128GB 11,000 ಎಕ್ಕಿದ್ದಾರೆ. ಆಫರ್ಸಲ್ಲಿ ಇದು 10,000 ಬಜೆಟಲ್ಲಿ ಬರ್ತಾ ಇದೆ. ಡೆಫಿನೆಟ್ ಆಗಿ ರೆಡ್ಮಿ ಬ್ರ್ಯಾಂಡ್ನಿಂದ ನಿಮಗೆ ಒಂದು ಮೊಬೈಲ್ ಬೇಕಂದರೆ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಆಪ್ಷನ್ ಆಗ್ತೈತೆ. ಡೆಫಿನೆಟ್ ಆಗಿ ನೀವು ತಗೋಬೋದು. ಇವಾಗ ಈ ಲಿಸ್ಟಲ್ಲಿ 2nd ಮೊಬೈಲ್ ಬಗ್ಗೆ ಮಾತಾಡಿದರೆ ಪೋಕೋ ಬ್ರ್ಯಾಂಡ್ನಿಂದ
ಪೋಕೋ M6 Pro 5G. ಈ ಮೊಬೈಲ್ ಲಾಂಚ್ ಆಗಿ ಹತ್ರ 4 ತಿಂಗಳಾಯಿತು. ಆದ್ರೂ ಇವಾಗ ಡೆಫಿನೆಟ್ ಆಗಿ ಇದು ಆ ಬಜೆಟಲ್ಲಿ ಒಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಇವಾಗ ಸ್ವಲ್ಪ ಈ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ 6.7 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ರಿಫ್ರೆಶ್ ರೇಟ್ ನಾವು ನೋಡಿದ್ರೆ 90 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ 2 ಕ್ಯಾಮೆರಾಸ್ ಇರ್ತವೆ. ಮೇನ್ ಸೆನ್ಸರ್ 50 MP ಇರ್ತೈತೆ. ಫ್ರಂಟ್ ಕ್ಯಾಮೆರಾ 8 MP ಇರ್ತೈತೆ. 5000 mAh ಬ್ಯಾಟ್ರಿ, 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಐತೆ. ಆದರೆ ಬಾಕ್ಸಲ್ಲಿ 22.5 ವಾಟ್ ಫಾಸ್ಟ್ ಚಾರ್ಜರ್ ಕೊಡ್ತಾ ಇದ್ದಾರೆ. ಫೈನಲ್ ಆಗಿ ಪ್ರೈಸ್ ಬಗ್ಗೆ ನಾವು ಮಾತಾಡಿದ್ರೆ 4GB 128GB ಸ್ಟೋರೇಜ್ ವೇರಿಯಂಟು ನಮ್ಮ ಇಂಡಿಯಾದಲ್ಲಿ 11,000 ಐತೆ. ಆದರೆ ಯಾವಾಗ ಒಂದು ಆಫರ್ ನಡೀತಾನೆ ಐತೆ. ಅದೇನಂದರೆ 1,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಯಾವ ಕಾರ್ಡ್ ಆದ್ರೂ. ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ 1,000 ಆಫರ್ ಕೊಡ್ತಾ ಇದ್ದಾರೆ. ಅಂದರೆ ಇದು 10,000 ಬಜೆಟಲ್ಲಿ ಬರ್ತಾ ಇದೆ. ಡೆಫಿನೆಟ್ ಆಗಿ ಪೋಕೋ M6 Pro 5G ಆ ಬಜೆಟಲ್ಲಿ 10,000 ಬಜೆಟಲ್ಲಿ ಡೆಫಿನೆಟ್ ಆಗಿ ನೀವು ತಗೋಬೋದು. ಯಾಕಂದರೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ 5G ಜೊತೆ ಬರ್ತಾ ಇದೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗ್ತೈತೆ ಆ ಬಜೆಟಲ್ಲಿ. ಡೆಫಿನೆಟ್ ಆಗಿ ಪೋಕೋನಿಂದ ಒಂದು ಮೊಬೈಲ್ ಬೇಕಂದರೆ ಪೋಕೋ M6 Pro 5G ತಗೊಳೋದು ಒಳ್ಳೆಯದು. ಹಾಗೆ 8,000 ಬಜೆಟಲ್ಲಿ ಪೋಕೋ M6 ಬಂದರೆ ಅದು ತಗೋಬೋದು. ಅದು 5Gನೇ. ಪೋಕೋ M6 5G ಅಂತ ರೀಸೆಂಟಾಗಿ ಒಂದು ಮೊಬೈಲ್ ಲಾಂಚ್ ಮಾಡಿದ್ದಾರೆ. ಅದು ಪ್ರೈಸು 10,000 ಹಾಕಿದ್ದಾರೆ. ಅದು ಯಾವಾಗ ಆಫರ್ಸಲ್ಲಿ 8,000 ಬಜೆಟಲ್ಲಿ ಬಂದರೆ ಆವಾಗ ಆ ಮೊಬೈಲ್ ತಗೋಬೋದು ನೀವು. ಸಪೋಸ್ 8,000 ಸ್ಟ್ರಿಕ್ಟ್ ಬಜೆಟ್ ಆದರೆ ನಿಮ್ಮದು. ಫೈನಲ್ ಆಗಿ ಫಸ್ಟ್ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಮೋಟೋ G34 5G. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ನಾವು ಈ ಮೊಬೈಲ್ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ 6.7 ಇಂಚ್ HD ಪ್ಲಸ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ನಾವು ರಿಫ್ರೆಶ್ ರೇಟ್ ನೋಡಿದ್ರೆ 120 Hz ರಿಫ್ರೆಶ್ ರೇಟ್ ಇರ್ತೈತೆ. ಹಾಗೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಕ್ಯಾಮೆರಾಸ್ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ 2 ಕ್ಯಾಮೆರಾಸ್ ಇರ್ತವೆ. ಮೇನ್ ಸೆನ್ಸರ್ 50 MP ಇರ್ತೈತೆ. 16 MP ಫ್ರಂಟ್ ಕ್ಯಾಮೆರಾ, ಹಾಗೆ 5000 mAh ಬ್ಯಾಟ್ರಿ, 20 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಐತೆ. ಆಂಡ್ರಾಯ್ಡ್ 14 ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದೆ. ಪ್ರೈಸ್ ನಾವು ನೋಡಿದ್ರೆ 4GB 128GB 11,000 ಇಕ್ಕಿದ್ದಾರೆ. ಎಕ್ಸ್ಚೇಂಜ್ ಆಫರ್ 1,000 ಕೊಡ್ತಾ ಇದ್ದಾರೆ. ಹಾಗೆ ಯಾವಾಗನ್ನ ಕಾರ್ಡ್ ಆಫರ್ ಬಂದರೆ 1,000 ಡಿಸ್ಕೌಂಟ್ ಬರ್ತೈತೆ. ಆಗ ಈ ಮೊಬೈಲ್ 10,000 ಬಜೆಟಲ್ಲಿ ಬರ್ತಾ ಇದೆ. ಸಪೋಸ್ ನಿಮಗೆ ಒಂದು ಮೋಟೋ ಮೊಬೈಲ್ ಬೇಕಂದರೆ ಮೋಟೋ G34 5G ತಗೋಬೋದು. ಯಾಕಂದರೆ ಈ ಮೊಬೈಲಲ್ಲಿ ಪವರ್ಫುಲ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಹಾಗೆ ಇದು ಡ್ಯೂಯಲ್ ಸ್ಪೀಕರ್ ಜೊತೆ ಬರ್ತಾ ಇದೆ. ಔಟ್ ಆಫ್ ದಿ ಬಾಕ್ಸೇ ಆಂಡ್ರಾಯ್ಡ್ 14 ಜೊತೆ ಬರ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಇವೆಲ್ಲ ಕನ್ಸಿಡರ್ ಮಾಡಿದರೆ ನಿಮಗೆ ಒಂದು ಮೋಟೋ ಬ್ರ್ಯಾಂಡಿಂದ ಒಂದು ಮೊಬೈಲ್ ಬೇಕಂದರೆ ಮೋಟೋ G34 ಈ ಮೊಬೈಲ್ ತಗೋಬೋದು. ಈ ವಿಡಿಯೋ ಇಷ್ಟೇ ಪ್ರೇಕ್ಷಿದ್ದೆ ಅವರೇ. ಈ ವಿಡಿಯೋನಿಂದ ನಿಮಗೆ 10,000 ಒಳಗಡೆ ಇರೋ 5 ಒಳ್ಳೆ ಮೊಬೈಲ್ಸ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಪೋಸ್ ನಿಮಗೆ ಇನ್ನೂ ಏನನ್ನ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ. ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಸಪೋಸ್ ವೆಯ್ಟ್ ಮಾಡ್ತೀವಿ ಅಂದರೆ ಡೆಫಿನೆಟಾಗಿ ವೆಯ್ಟ್ ಮಾಡಿರಿ. ಇನ್ನೊಂದು ತಿಂಗಳಲ್ಲಿ ಈ ಬಜೆಟಲ್ಲಿ ಜಾಸ್ತಿ ಮೊಬೈಲ್ಸ್ ಲಾಂಚ್ ಆಗೋ ಅವಕಾಶ ಐತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.